ದೇಶಾದ್ಯಂತ ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಮತ್ತು ಹತ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗ್ತಾ ಇದೆ. ಇದರ ನಡುವೆ ಇದೀಗ ಬೆಂಗಳೂರಿನಲ್ಲಿ ಯುವತಿ ಮೇಲೆ ರೇಪ್ ಆಗಿದೆ ಅನ್ನೋ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ತಡರಾತ್ರಿ ಬೊಮ್ಮನಹಳ್ಳಿ ಬಳಿ ಘಟನೆ ನಡೆದಿದೆ. ಗೋಡೌನ್ ಇರುವ ಜಾಗದಲ್ಲಿ ಕರೆತಂದು ಅತ್ಯಾಚಾರವನ್ನು ಎಸಗಲಾಗಿದೆ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಂತಹ ಸಂತ್ರಸ್ತೆ ಕರೆಯನ್ನ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದ ಸಂತ್ರಸ್ತೆಯನ್ನ ಆಕೆಯ ಸ್ನೇಹಿತೆ ಆಸ್ಪತ್ರೆಗೆ ದಾಖಲಿಸಿದ್ದಾಳೆ. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ವೈದ್ಯರು ಪರೀಕ್ಷಿಸಿದಾಗ ಅತ್ಯಾಚಾರ ನಡೆದಿದೆ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ. ತಕ್ಷಣ ಹೆಬ್ಬಗೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಯುವತಿ ಬಿದ್ದ ಸ್ಥಳ ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಮೆಮೊ ಕಳುಹಿಸಿದ ಹೆಬ್ಬಗೋಡಿ ಠಾಣೆಯ ಪೊಲೀಸರು. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಈ ಅತ್ಯಾಚಾರ ಪ್ರಕರಣ. ಏನಿದು ಘಟನೆಯ ಹಿನ್ನೆಲೆ? ಈ ಸಂತ್ರಸ್ತೆ ಆ ಕಾಮುಕರ ಕೈಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಎಷ್ಟೊತ್ತಿಗಾಗಿದ್ದು ಘಟನೆ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಚಪ್ಪ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ತಡರಾತ್ರಿ ಕೋರಮಂಗಲದಿಂದ ಯುವತಿಯನ್ನ ಕರ್ಕೊಂಡು ಬಂದಿರುವಂತಹ ಆರೋಪಿ ಸಿಲ್ಕ್ ಬೋರ್ಡ್ ಸಮೀಪ ಸರ್ವಿಸ್ ರಸ್ತೆ ಏನಿದೆ ಆ ಸರ್ವಿಸ್ ರಸ್ತೆ ಎಡಕ್ಕೆ ತೆಗೆದುಕೊಂಡು ಇಲ್ಲಿ ಗೋಡಾನ್ ರೀತಿ ಇರುವಂತಹ ಜಾಗದಲ್ಲಿ ಕರೆತಂದು ಅತ್ಯಾಚಾರವನ್ನ ಎಸಗಿ ಇಲ್ಲಿಂದ ಪರಾರಿಯಾಗಿರುವಂತದ್ದು. ಇಲ್ಲಿ ನೋಡಿದಂತಹ ಸ್ಥಳೀಯರು ಅಂದ್ರೆ ಆ ಯುವತಿಯ ಬಹುಶಃ ಅವರ ಸ್ನೇಹಿತರಿಗೆಲ್ಲರಿಗೂ ಕೂಡ ಕರೆ ಮಾಡಿ ಈ ಜಾಗಕ್ಕೆ ಕರೆದುಕೊಂಡು ಬಂದು ನಂತರ ಆಸ್ಪತ್ರೆಗೆ ಹೋಗಿ ಸದ್ಯಕ್ಕೆ ಚಿಕಿತ್ಸೆ ಕೂಡ ಪಡಿತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಡೆ ಭೇಟಿ ಕೊಡ್ತಾ ಇದ್ರೆ ಈ ಅತ್ಯಾಚಾರ ಆದಂತಹ ಜಾಗದಲ್ಲಿ ನಾವಿದ್ದೇವೆ. ಈ ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ಅಂದ್ರೆ ಗೋಡೌನ್ ರೀತಿ ಇರುವಂತಹ ಜಾಗ ಇದು. ಇಲ್ಲಿ ರಾತ್ರಿ ಹೊತ್ತಲ್ಲಿ ಯಾವೊಬ್ಬ ವ್ಯಕ್ತಿ ಕೂಡ ಇರೋದಿಲ್ಲ. ಅಂತಹ ಒಂದು ಪ್ರದೇಶವನ್ನ ಗುರುತು ಮಾಡಿಕೊಂಡಿರುವಂತಹ ವ್ಯಕ್ತಿ ಬೈಕ್ ಅಥವಾ ಆಟೋ ಅಂತ ಹೇಳಲಾಗ್ತಾ ಇದೆ ಕರೆದುಕೊಂಡ್ಬಂದು ಈ ಜಾಗದಲ್ಲಿ ಅತ್ಯಾಚಾರವನ್ನ ಎಸಗಿರುವಂತದ್ದು. ಅಂದ್ರೆ ಯುವತಿ ಕೋರಮಂಗಲ ಪಬ್ಗೆ ಬಂದಿರ್ತಾಳೆ. ಅಲ್ಲಿಂದ ತನ್ನ ಜೊತೆ ಬಂದಿದ್ದಂತಹ ಸ್ನೇಹಿತನ ಜೊತೆಗೆ ಒಂದಿಷ್ಟು ಗಲಾಟೆನ ಕೂಡ ಮಾಡ್ಕೊಳ್ತಾರೆ. ಹಾಗೆ ಒಂದಿಷ್ಟು ಕಾರುಗಳಿಗೆ ಅಪಘಾತವನ್ನ ಕೂಡ ಮಾಡಿರ್ತಾರೆ ಈಕೆ ಕಾರಿನಿಂದ. ನಂತರ ಕಾರನ್ನ ಬಿಟ್ಟು ಒಂದು ಬೈಕ್ ಹತ್ತುತ್ತಾಳೆ, ಜೊತೆ ಆಟೋ ಹತ್ತುತ್ತಾಳೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಯಾವ ಒಂದು ವೆಹಿಕಲ್ ಮೂಲಕವಾಗಿ ಇಲ್ಲಿಗೆ ಬಂದ್ರು ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಇದು ಒಂದು ಅತ್ಯಾಚಾರ ಪ್ರಕರಣ ಅಂತ ದಾಖಲು ಮಾಡಿಕೊಂಡು ಎಚ್ಎಸ್ಆರ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಯಾವ ಕಾರಣಕ್ಕೆ ಅಲ್ಲಿ ಕೋರಮಂಗಲಕ್ಕೆ ಹೋಗಿರೋ ಜೊತೆಗೆ ಅಲ್ಲಿಂದ ಇಲ್ಲಿ ಯಾವ ರೀತಿಯಾಗಿ ಬಂದ್ರು ಅನ್ನುವಂತಹ ನಿಟ್ಟಿನಲ್ಲಿ ಆ ಯುವತಿಯಿಂದ ಮಾಹಿತಿಯನ್ನ ಸಂತ್ರಸ್ತ ಯುವತಿಯಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಮಾಡ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿ ಆರೋಪಿ ಯಾರು, ಆತ ಎಲ್ಲಿಯವನು, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ರಾಚಪ್ಪ ನಾಯಕ್, ಟಿವಿ9 ಬೆಂಗಳೂರು. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಪ್ರಕರಣ. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ. ಯತ್ನ ನಡೆದಿದ್ದು ನಿಜ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಅತ್ಯಾಚಾರಕ್ಕೆ ಯತ್ನ ನಡೆದಿದೆ. ಸಂತ್ರಸ್ತೆ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಈಗಾಗಲೇ. ಅದರ ಬಗ್ಗೆ ಪರಮೇಶ್ವರ್ ಅವರಿಗೂ ಕೂಡ ಮಾಹಿತಿ ಸಿಗಬೇಕಿದೆ. ಪ್ರೊಸೀಜರ್ ಅನುಸಾರ ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡ್ತಿದ್ದಾರೆ. ರೇಪ್ಗೆ ಪ್ರಯತ್ನ ನಡೆದಿರೋದು ಹೌದು ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ವೈದ್ಯಕೀಯ ಪರೀಕ್ಷೆಯಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಕೂಡ ದೃಢಪಟ್ಟಿದೆ. ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ.